ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಬೆಳಗ್ಗೆನೆ ಎಲ್ಲಾದು ಅಡುಗೆ ಮನೆ ಸಾಮಾನುಗಳೆಲ್ಲ ಆಚೆ ಹಾಕೊಂಡ್ಬಿಟ್ಟೆ. ಇಷ್ಟೊತ್ತು ಓಡಾಡಿ ಎಲ್ಲದು ಒಂದೇ ಸಲ ತೆಗೆದಿಟ್ಬಿಟ್ಟು ಅಡುಗೆ ರೂಮ್‌ನ ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ. ಫಸ್ಟ್ ಗೋಡೆಗೆಲ್ಲ ನೀರು ಎರಚ್ಕೊಂಡೆ. ಆಮೇಲೆ ಅದು ಸ್ವಲ್ಪ ಹುನಿಲಿ ಅಂತೇಳಿ ವೆಯ್ಟ್ ಮಾಡಿ ಆಮೇಲೆ ವಿಮ್ ಸೋಪ್ ತಗೊಂಡು ಗೋಡೆಗೆಲ್ಲ ಉಜ್ಕೊಂಡು ಬಂದೆ. ಈ ಡ್ರೆಸ್ ಹಾಕ್ಕೊಂಡು ಕ್ಲೀನ್ ಮಾಡಕ್ಕಾಗಲ್ಲ. ಡ್ರೆಸ್ ಚೇಂಜ್ ಮಾಡ್ಕೊಂಬರೋಣ ಅಂತೇಳಿ ಚೇಂಜ್ ಮಾಡ್ಕೊ ಬಂದೆ. ಆಮೇಲೆ ಅದು ವಿಮ್ ಸೋಪ್ ಹಾಕೊಂಡಾದ್ಮೇಲೆ ಮೈ ಬ್ರಷ್ ತಗೊಂಡು ಚೆನ್ನಾಗಿ ತೀಡ್ದೆ. ಎಲ್ಲಾ ಕಲೆಗಳು ಕೂಡ ಹೊರ್ಟೋಯ್ತು. ಎಣ್ಣೆ ಜಿಡ್ಡು ಮತ್ತೆ ಏನಾದ್ರು ಸಾಂಬಾರ್ ಗಿಂಬಾರ್ ಚೆಲ್ಕೊಂಡಿತ್ತು ಅದೆಲ್ಲ ಕೂಡ ಕ್ಲೀನ್ ಆಯ್ತು ನೀಟಾಗಿನೇ. ಈಗ ಉಜ್ಕೊಂಡ್ರೆ ಸಾಕು ಚೆನ್ನಾಗಿ ಕ್ಲೀನ್ ಆಗುತ್ತೆ ಗೋಡೆ ಎಲ್ಲ. ಏನೇ ಹೇಳಿ ಫ್ರೆಂಡ್ ಅಡುಗೆ ರೂಮು ತುಂಬಾ ದೊಡ್ಡದಾಗಿರ್ಬೇಕು. ಅತಿ ದೊಡ್ಡದಾಗೂ ಬೇಡ, ಅತಿ ಚಿಕ್ಕದಾಗೂ ಬೇಡ, ಮೀಡಿಯಂ ಆಗಿರ್ಬೇಕು. ನಮ್ಮನೆ ಅಡುಗೆ ರೂಮು ತುಂಬಾನೇ ಚಿಕ್ಕದು. ಸೊ ಏನೇನು ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ಹೋಗ್ತೀನಿ. ಇಬ್ರು ನಿಂತ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ, ಓಡಾಡಕ್ಕಾಗಲ್ಲ. ಮತ್ತೆ ಹೊಸ ಮೆಟೀರಿಯಲ್‌ನ ಕೂಡ ತರಕ್ಕಾಗ್ತಾ ಇಲ್ಲ ನನಗೆ. ಎಲ್ಲಿ ಜಾಗನೇ ಇಲ್ವಲ್ಲ, ಎಲ್ಲಿ ಇಟ್ಕೊಳ್ಳಿ ಅಂತ ಡಿಲೇ ಮಾಡ್ತಾ ಇದ್ದೀನಿ ಹಿಂಗೇನೆ. ಹಾಗೆ ದೇವ್ರ ಮನೆ ಬೇರೆ ಇದೆ. ಆದ್ರಿಂದನೂ ಕೂಡ ನನಗೆ ಒಂಥರ ಇರ್ಸು-ಮುರ್ಸು ಆಗ್ತಾ ಇದೆ. ಏನಾದ್ರು ನಾನ್ ವೆಜ್ ಮಾಡಕ್ಕೂ ಕೂಡ ಒಂಥರ ಬೇಜಾರಾಗ್ತಿದೆ. ಯಾಕಂದ್ರೆ ನಾವು ಚಿಕ್ಕಂದಿನಿಂದನೂ ಕೂಡ ಹ್ಮ್ ನಾನ್ ವೆಜ್ ಅಂದ್ರೆ ಒಂದ್ ಸ್ವಲ್ಪ ದೇವ್ರಿಗೆ ಹೆದರ್ಕೊಂತೀವಿ. ಅದ್ರಿಂದ ಅಡುಗೆ ಮನೆ ಸ್ವಲ್ಪ ದೊಡ್ಡದಾಗೇ ಇರ್ಬೇಕು. ಆಗ ನಮಗೂ ಕೂಡ ಅಡುಗೆ ಮಾಡಕ್ಕಾಗಿರ್ಲಿ, ಕೆಲಸ ಮಾಡಕ್ಕಾಗಿರ್ಲಿ ತುಂಬಾನೇ ಖುಷಿ ಆಗುತ್ತೆ. ಈ ತರ ಒಂಥರ ಇಕ್ಕಟ್ಟಿತ್ತು ಅಂದ್ರೆ ಅದ್ ಬೇಜಾರೇ ತರುತ್ತೆ ಯಾವ ಕೆಲ್ಸನೂ ಮಾಡಕ್ಕೆ. ಹಾಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಸೆಲ್ಫ್‌ನ ಕ್ಲೀನ್ ಮಾಡ್ಕೊಂತಾ ಇದ್ದೀನಿ. ಡಬ್ಬಗಳೇನು ಕ್ಲೀನ್ ಮಾಡ್ತಾ ಇಲ್ಲ. ಡಬ್ಬಗಳು ಕ್ಲೀನ್ ಮಾಡ್ತೀನಿ ಅಂದ್ರೆ ತುಂಬಾನೇ ಟೈಮ್ ಬೇಕು. ಅದಕ್ಕೆಲ್ಲ ಜಸ್ಟ್ ಅದನ್ನ ಧೂಳು ತೆಗ್ದು ಹಾಗೆ ಜೋಡಿಸ್ತೀನಿ. ಹಂಗೆ ಸಿಂಕು ಕೂಡ ತೆಗ್ದ್ಬಿಟ್ಟು ಕ್ಲೀನ್ ಮಾಡ್ಕೊಂತಾ ಇದ್ದೀನಿ. ನಮ್ಮನೆ ಅಡುಗೆ ಮನೆ ಸಿಂಕು ತೆಗಿಬೋದು. ಸೊ ಅದನ್ನು ಕ್ಲೀನ್ ಮಾಡ್ಕೊಂಡೆ. ಇನ್ನು ಸಿಂಕ್ ಕ್ಲೀನ್ ಮಾಡಿದ್ದೀನಿ. ಇನ್ನು ಸಿಂಕ್ ಕೆಳಗಡೆ ನೋಡ್ತಾ ಇರ್ತೀನ. ಸೊ ಅಲ್ಲೂ ಕೂಡ ಕ್ಲೀನ್ ಮಾಡ್ಬಿಡೋಣ ಅಂತೇಳಿ ನೋಡ್ದೆ. ಅಲ್ಲಿ ತುಂಬಾನೇ ಕಟ್ಕೊಂಡ್ಬಿಟ್ಟಿತ್ತು. ತುಂಬಾ ದಿನ ಆಗ್ಬಿಟ್ಟಿತ್ತು. ಅವಾಗವಾಗ ನೋಡ್ಕೊಂತಾ ಇರ್ತೀನಿ ನಾನು. ಯಾಕಂದ್ರೆ ಎಣ್ಣೆ ಜಿಡ್ಡೆಲ್ಲ ಹೋಗಿ ಈ ತರ ಕಟ್ಕೊಂಡ್ಬಿಟ್ಟಿರುತ್ತೆ. ಕಟ್ಕೊಂಡ್ಬಿಟ್ರೆ ಇನ್ನು ನೀರು ಹೋಗದೇ ಇರೋ ತರನೂ ಆಗ್ಬಿಡುತ್ತೆ. ಅದಕ್ಕೆ ಈಗ ನೀರ್ ಹಾಕಿ ಎಲ್ಲದು ಕೂಡ ಹೋಗಿಸ್ದೆ. ಹೋಯ್ತು ಅದು. ಆದ್ರೆ ಸ್ವಲ್ಪ ಹೋಗ್ಲೇ ಇಲ್ಲ. ತುಂಬಾ ಕಟ್ಕೊಂಡ್ಬಿಟ್ಟಿತ್ತು ಅದು. ಅದಕ್ಕೆ ಈ ತರ ತೆಗ್ದಿಟ್ಟೆ ಅದು. ನೋಡಿ ಈ ತರ ಕಟ್ಕೊಂಡ್ಬಿಡುತ್ತೆ ನೋಡ್ಲಿಲ್ಲ ಅಂತಂದ್ರೆ. ಇದು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ನೀರು ಹೋಗದೆ ತರ. ಅದಕ್ಕೆ ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇರ್ಬೇಕು ಸಿಂಕ್ ಕೆಳಗಡೆನೂ ಕೂಡ. ಕೊಳ ಎಲ್ಲ ತೆಗೆದ್ಬಿಟ್ಟು ನೀರ್‌ನ ಫೋರ್ಸಾಗಿ ಹಾಕ್ದೆ ಹೊರ್ಟೋಯ್ತು ಫ್ರೆಂಡ್ಸ್. ಈಗ ಕ್ಲೀನ್ ಆಯ್ತು. ಹಂಗೆ ಈ ತರ ಪೈಪ್ ಇರುತ್ತಲ್ಲ ಸಿಂಕ್ ಕೆಳಗಡೆ ಅದು ಈ ತರ ಪೈಪ್ ಆದ್ರೆ ಹಿಂಗೆ ಜಿಗಿ ಜಿಗಿ ಮಾಡಿ ಕ್ಲೀನ್ ಮಾಡ್ಕೊಬೋದು ಪೈಪು. ಸೊ ಸ್ಟ್ರೈಟ್ ಇತ್ತು ಅಂದ್ರೆ ಅದು ಕ್ಲೀನ್ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ತರ ಪೈಪ್ ಇತ್ತು ಅಂದ್ರೆ ಈ ತರ ಮಾಡಿ ಕ್ಲೀನ್ ಮಾಡ್ಬೋದು. ಕಸ ಎಲ್ಲ ಬೇಗನೆ ಹೊರ್ಟೋಗ್ಬಿಡುತ್ತೆ. ಸೊ ಸಿಂಕು ಕೂಡ ಕ್ಲೀನ್ ಆಯ್ತು ಇವಾಗ ಎಲ್ಲದು ಆಲ್ಮೋಸ್ಟು. ಅಡುಗೆ ರೂಮ್ ಕ್ಲೀನ್ ಮಾಡ್ಕೊಂಡೆ. ಇವಾಗ ಡಬ್ಬಗಳನ್ನೆಲ್ಲ ಎತ್ತಿ ಮತ್ತೆ ಓಡಾಡ್ಕೊಂಡು ಜೋಡಿಸ್ಬಿಡ್ಬೇಕು ಫ್ರೆಂಡ್ಸ್. ಅಷ್ಟು ಸುಲಭವಾದ ಕೆಲಸನೇ ಅಲ್ಲ ಅಡುಗೆ ರೂಮ್ ಕ್ಲೀನ್ ಮಾಡ್ತೀನಿ ಅಂದ್ರೆ. ಎಲ್ಲದೂ ಕೂಡ ತೆಗ್ದಿಟ್ಬಿಟ್ಟಿದ್ದೀನಿ ಬೆಳಗ್ಗೆನೆ. ಎಲ್ಲದು ಮತ್ತೆ ಅದೇ ಜಾಗಕ್ಕೆ ಇಡಬೇಕು ಅಂದ್ರೆ ಒಂದು ಸ್ವಲ್ಪ ಓಡಾಡಲೇಬೇಕು ನಾನೀಗ. ಮಕ್ಕಳು ಬರೋಷ್ಟರಲ್ಲಿ ಅಡುಗೆ ರೂಮ್‌ನ ಕ್ಲೀನ್ ಮಾಡಬೇಕು. ಎಕ್ಸಾಮ್ ಬೇರೆ ಇದೆ. ಸೊ ಅವ್ರು ಬರೋ ಅಷ್ಟರಲ್ಲಿ ಫುಡ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಬೇಕು. ಅದಕ್ಕೆ ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೇಗ ಮಾಡ್ಕೊಂಡೆ. ಕೆಲಸಗಳನ್ನ ಆಲ್ಮೋಸ್ಟ್ ಬೇಗನೆ ಮುಗೀತು ಇವತ್ತಂತೂ. ನೀವೇನಾದ್ರೂ ಹೊಸ್ದಾಗಿ ಮನೆ ಕಟ್ಟಿಸ್ತಾ ಇದ್ರೆ ಅಡುಗೆ ಮನೆ ಮಾತ್ರ ಸ್ವಲ್ಪ ದೊಡ್ಡದಾಗಿ ಕಟ್ಟಿಸ್ಕೊಳ್ಳಿ. ಇಷ್ಟು ಚಿಕ್ಕದಾಗಿ ಕಟ್ಸಕ್ಕೆ ಹೋಗಬೇಡಿ. ತುಂಬ ಕಷ್ಟ ಆಗುತ್ತೆ. ಓಡಾಡಕ್ಕೂ ಜಾಗ ಇರಬೇಕು. ಪ್ರತಿಯೊಂದು ಕೂಡ ಅದರದ್ದೇ ಆದ ಪಾತ್ರೆಗಳಾಗಿರಲಿ, ಡಬ್ಬಗಳಾಗಿರಲಿ ಅದರದ್ದೇ ಆದ ಜಾಗನ ಕೂಡ ನೀಟಾಗಿ ಮಾಡ್ಕೊಂಡಿರ್ಬೇಕು. ಆಗ ನಮಗೂ ಖುಷಿ ಆಗುತ್ತೆ. ಯಾಕಂದ್ರೆ ಹೆಣ್ಮಕ್ಳು ಬೆಳಗ್ಗೆಯಿಂದ ಸಂಜೆ ತನಕ ಅಡುಗೆ ಮನೇಲಿ ತುಂಬಾ ಸಮಯ ಕಳಿತೀವಿ. ಸೊ ಅದರಿಂದ ಆ ಅಡುಗೆ ಮನೆ ಅವ್ರದ್ದೇ ಪ್ರಪಂಚ ಆಗಿರುತ್ತೆ. ಅದರಿಂದ ಆ ಪ್ರಪಂಚ ಚೆನ್ನಾಗಿರ್ಬೇಕಲ್ವಾ? ಅದರಿಂದ ಚೆನ್ನಾಗಿ ಕಟ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಅಡುಗೆ ಮನೆನೂ ಕೂಡ ನಾನು ತುಂಬಾ ಚೇಂಜ್ ಮಾಡಬೇಕು ಅಂತನೂ ಕೂಡ ಅನ್ಕೊಂಡಿದ್ದೀನಿ. ಆದಷ್ಟು ಬೇಗ ಚೇಂಜ್ ಮಾಡ್ತೀನಿ. ಎಲ್ಲ ಕ್ಲೀನ್ ಮಾಡಿ ಡಬ್ಬಗಳನ್ನೂ ಕೂಡ ಇಟ್ಟು ಜೋಡಿಸಿದ್ದಾಯ್ತು ಎಲ್ಲದುವೆ. ನೋಡಿ ಹಿಂಗ್ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಆದ್ಮೇಲೆ ಈ ತರ ಕಾಣಿಸ್ತಾ ಇದೆ.
ಅಪ್ಪ! ಎಷ್ಟು ಸಾಕಾಯ್ತು ಅಂದ್ರೆ, ಬೇಗ ಬೇಗನೆ ಮುಗಿಸ್ಕೊಂಡೆ. ಕೆಲವೊಂದು ಕೂಡ ಕ್ಲೀನ್ ಮಾಡ್ದೆ. ತುಂಬಾ ಏನಾದ್ರು ಕಲೆ ಮೆತ್ಕೊಂಡಿತ್ತಲ್ಲ ಅದೆಲ್ಲ ಕ್ಲೀನ್ ಮಾಡ್ದೆ. ಹಂಗೆ ಇದು ಸ್ಟವ್ ಪಕ್ಕ ಇರೋ ಡಬ್ಬಗಳನ್ನೆಲ್ಲ ಕೂಡ ಹಾಗೆ ಒರ್ಸಿ ಒರ್ಸಿ ಇಟ್ಕೊಂಡೆ ಟವಲಲ್ಲಿ. ಅಡ್ಗೆ ಮನೆ ಚೆನ್ನಾಗಿರ್ಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ಪಾತ್ರೆಗಳಾಗಿರ್ಲಿ, ಡಬ್ಬಗಳಾಗಿರ್ಲಿ ಎಲ್ಲದೂ ಕೂಡ ನೀಟಾಗಿರ್ಬೇಕು. ಸೊ ಅವಾಗ ನಮಗೂ ಕೂಡ ಅದನ್ನ ಆರ್ಗನೈಸ್ ಮಾಡಕ್ಕೆ ಕೂಡ ಖುಷಿಯಾಗುತ್ತೆ. ಅದನ್ನ ಕ್ಲೀನ್ ಮಾಡೋಕ್ಕೂ ಕೂಡ ಖುಷಿಯಾಗುತ್ತೆ. ಮತ್ತೆ ಅಡ್ಗೆ ಮಾಡುವಾಗ ಕೆಲವೊಂದು ಇರ್ಲಿಲ್ಲ ಅಂದ್ರೆ ಅದು ಕೂಡ ಒಂಥರ ಬೇಜಾರಾಗುತ್ತೆ. ಇದ್ರೆ ಎಲ್ಲದೂ ಕೂಡ ನಾವು ಖುಷಿಯಾಗೂ ಕೂಡ ಮಾಡ್ಬೋದು. ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ ಅಂದ್ರೆ ಏನೋ ಒಂಥರ ಬಟ್ ಸೊ ಎಲ್ಲ ಕ್ಲೀನ್ ಆಯ್ತು. ಅಡ್ಗೆ ರೂಮ್ ಎಲ್ಲ. ಸೊ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಎಷ್ಟು ಚೆಂದ ಕಾಣಿಸ್ತಿದೆ. ಯಾವಾಗ್ಲೂ ಯಾಕೆ ಹಿಂಗ್ ಇರ್ಬಾರ್ದು ಅಂತ. ಹಾಗೆ ಸ್ವಲ್ಪ ನೀರಿಗೆ ಬೆಲ್ಲ ಹಾಕಿ ನೆನೆಸ್ತಾ ಇದ್ದೀನಿ. ಒಂದು ಕರ್ಬೂಜ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತೇಳಿ. ಕರ್ಬೂಜಾಗೆ ಸಖತ್ತಾಗಿ ಮ್ಯಾಚ್ ಆಗೋದು ಅಂದ್ರೆ ಬೆಲ್ಲನೇ. ಸೊ ಇದು ಸ್ವೀಟು ಕೂಡ ಇರುತ್ತೆ. ಆದ್ರೆ ಬೆಲ್ಲ ಸ್ವಲ್ಪ ಹಾಕಿ ಕುಡಿದ್ರೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ತಂಪಾಗಿರುತ್ತೆ ಇನ್ನೂ ಕೂಡ. ಸೊ ಎಲ್ಲದು ತಗೊಂಡು ಈ ತರ ನೀರ್ ಹಾಕ್ದೆ ರುಬ್ಕೊಂಡು ಬಂದೆ ಇದನ್ನ. ಇದಕ್ಕೆ ಈಗ ಬೆಲ್ಲದ ನೀರ ಹಾಕೊಂತಾ ಇದ್ದೀನಿ. ಬೆಲ್ಲದ ನೀರು ಸ್ವಲ್ಪ ಸೋಸ್ಕೊಳ್ಳಿ. ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಜಾಸ್ತಿನೂ ಕೂಡ ಹಾಕ್ಕೋಬೇಡಿ. ಯಾಕಂದ್ರೆ ಅಲ್ಲೇ ಸಿಹಿ ಇರುತ್ತೆ ಅದು. ಅದಕ್ಕೋಸ್ಕರ. ಇಲ್ಲಿ ನಾನು ಒಂದು ಚಿಕ್ಕ ಕರ್ಬೂಜ ತಗೊಂಡ್ ಬಂದಿದ್ದೆ. ₹10 ಕೊಟ್ಬಿಟ್ಟು. ಅದು 3 ಗ್ಲಾಸ್ ಆಗೋಷ್ಟಾಯ್ತು. ಹೊರಗಡೆ ಒಂದು ಜ್ಯೂಸು ₹40, ₹50 ತಗೊಂತಾರೆ ಕರ್ಬೂಜ ಜ್ಯೂಸ್. ಯಾಕಂದ್ರೆ ಈಗ ಬಿಸಿಲು ಟೈಮ್ ಅಲ್ವಾ. ಸೊ ಜ್ಯೂಸ್‌ಗೂ ಕೂಡ ಜಾಸ್ತಿ ರೇಟ್ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಮನೆಗೆ ತಂದು ಮಾಡ್ಕೊಂಡು ಕುಡೀರಿ. ಆರಾಮಾಗಿ ಒಂದು 3 ಜನಕ್ಕೆ ಕುಡಿಬೋದು. ಹಂಗೆ ಬೇಕು ಅಂದ್ರೆ ಚಿಯಾ ಸೀಡ್ಸ್ ಹಾಕೊಂಡು ಕುಡೀರಿ. ಹಂಗೆ ಮಕ್ಳು ಕೂಡ ಬಂದ್ರು. ಮಗಳಿಗೆ ಕೊಟ್ಟೆ. ಅವಳಿಗೆ ಕರ್ಬೂಜ ಜ್ಯೂಸು ಅಂದ್ರೆ ತುಂಬಾನೇ ಇಷ್ಟಪಡ್ತಾಳೆ. ಚೆನ್ನಾಗಿದೆ ಅಂತ ಹೇಳಿ ಕುಡ್ದು ಮುಗಿಸಿದ್ಲು. ಇನ್ನು ಫ್ರೆಶ್ ಅಪ್ ಆಗಬೇಕಿತ್ತು. ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ಪೂಜೆ ಮಾಡೋದೊಂದು ಬಾಕಿ ಇತ್ತು. ಸೊ ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ಪೂಜೆ ಮುಗಿಸ್ಕೊಬೇಕು. ಹಾಗೆ ಒಂದು ರಂಗೋಲಿ ಹಾಕ್ಬಿಡೋಣ ಅಂತೇಳಿ ರಂಗೋಲಿ ಹಾಕ್ತಾ ಇದ್ದೀನಿ. ಸೊ ಇದು ತುಂಬಾನೇ ಬೇಗನೆ ಆಗುತ್ತೆ ಈ ರಂಗೋಲಿ. ಏನಿಲ್ಲ, ಎಳೆ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಇದು 2ರಿಂದ 1 ಚುಕ್ಕಿ. ಈ ಥರದ್ದೆಲ್ಲ ಚಿಕ್ಕ ಚಿಕ್ಕದಾದ್ರೆ ಬೇಗನೆ ಬಿಡಿಸ್ಕೊಬೋದು. ಸೊ ಈಗ ಪೂಜೆ ಮಾಡೋಣ ಬನ್ನಿ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಹೂವು ಇತ್ತು. ಅದು ಎಲ್ಲ ದೇವ್ರ ಫೋಟೋಗಳಿಗೂ ಮುಡಿಸಿ ಮಿಕ್ಕಿದ್ದು ಇತ್ತು. ಇನ್ನೇನು ಮಾಡೋದು ಅಂತೇಳಿ ಅದನ್ನ ಮಧ್ಯಕ್ಕೆ ಕಟ್ ಮಾಡಿ ಈ ಥರ ಹಾರ ಮಾಡಿದೆ. ದೇವ್ರ ಫೋಟೋಗೆ ಮುಡಿಸ್ದೆ. ತುಂಬಾನೇ ಲುಕ್ ಕೊಡ್ತು ಒಂದು. ಹಂಗೆ ನಾನು ಸ್ವಲ್ಪ ಮುಡ್ಕೊಳ್ಳೋಣ ಅಂತೇಳಿ ನಾನು ಇನ್ನೊಂದು ಸ್ವಲ್ಪ ಹೀಗೇನೆ ಮಾಡಿಕೊಂಡೆ. ದೇವ್ರ ಫೋಟೋಗೆ ಮುಡಿಸಿದ ತಕ್ಷಣ ಏನೋ ಒಂದು ಲುಕ್ ಕೊಡ್ತು. ಚೆಂದ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚೆಂದಾಗಿ ಕಾಣಿಸ್ತಾ ಇದೆ. ನೀವು ಏನಾದರೂ ಈ ಥರ ಹೂಗಳಿತ್ತು ಅಂದರೆ ವೇಸ್ಟ್ ಮಾಡಬೇಡಿ. ಈ ಥರ ಜೋಡಿಸಿ ಹಾಕಿ ನೋಡಿ ಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನಾನು ಒಂದು ಸ್ವಲ್ಪ ತಲೆಗೆ ಮುಡ್ಕೊಂಡೆ. ಹಂಗೆ ಇವತ್ತು ಇವಾಗ ಫುಡ್ ಮಾಡೋಣ ಅಂತೇಳಿ ರೆಡಿ ಮಾಡಿಕೊಂಡೆ. ಸೊ ನಾನು ಸ್ವಲ್ಪ ಕುಸ್ಕ ರೈಸ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ತುಪ್ಪ ಹಾಕಿ, 1-2 ಸ್ಪೂನಷ್ಟು ಎಣ್ಣೆ ಹಾಕಿ, ತುಪ್ಪ ಹಾಕಿ, ಆಮೇಲೆ ಎಲ್ಲ ಸ್ಪೈಸಸ್ನೂ ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2 ಈರುಳ್ಳಿ ಆದರೆ ಸಾಕು. ಇಲ್ಲಿ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಅದಕ್ಕೆ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಕೂಡ ಫ್ರೈ ಆದರೆ ಈ ಕುಸ್ಕ ರೈಸ್‌ಗೆ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. 1-2 ಸಾಕು ಇದಕ್ಕೆ ಖಾರಕ್ಕೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್‌ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಅಚ್ಕಾರದ ಪುಡಿ ಅಂದರೆ ಇದು ಕಾಶ್ಮೀರ ಚಿಲ್ಲಿ ಪೌಡರ್‌ನ ಹಾಕ್ಕೊಳ್ಳಿ. ಅಚ್ಕಾರದ ಪುಡಿ ಬೇಡ ಇದಕ್ಕೆ. ಕಲರ್ ಚೆನ್ನಾಗಿತ್ತು ಅಂದರೆ ತುಂಬಾನೇ ಕಲರ್‌ಫುಲ್ಲಾಗಿ ಕಾಣಿಸುತ್ತೆ ಇದು. ಅದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಒಂದು ದಪ್ಪ ಟೊಮೆಟೊ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ. ಇದಂತೂ ತುಂಬಾನೇ ಚೆನ್ನಾಗಿತ್ತು. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬಂದಿತ್ತು. ನೀರು ಎಷ್ಟು ತೊಗೊಂಡಿರ್ತೀರೋ ಆ ಮೆಜರ್‌ಗೆ ಹಾಕ್ಕೊಳ್ಳಿ. ಹಾಗೆ ನಾನು ಟೇಸ್ಟ್ ನೋಡ್ಬಿಟ್ಟು ಇಲ್ಲಿ ಅಕ್ಕಿ ಹಾಕ್ತಾ ಇದ್ದೀನಿ. ಅದಕ್ಕೆ ನೆನೆಸಿಟ್ಟಿದ್ದೆ. ಅರ್ಧ ಗಂಟೆ ಟೈಮ್ ನೆನೆಸಿಟ್ಟಿದ್ದೆ ಅಕ್ಕಿ. ಅದನ್ನು ಹಾಕ್ಕೊತಾ ಇದ್ದೀನಿ. ಈ ಕುಸ್ಕ ರೈಸ್ ಅಂತೂ ಚಿಕನ್‌ಗೆ, ಮಟನ್‌ಗೆ ತುಂಬಾನೇ ಚೆನ್ನಾಗಿರುತ್ತೆ. ಆ ಗ್ರೇವಿಗೆ ಸಿಂಪಲ್ ಆಗಿರುತ್ತೆ.
ಸಲ ಮಾಡಿ ನೀವೇ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಕೂಡ. ಕುಸ್ಕ ರೈಸ್ ಬನ್ನಿ ಓಪನ್ ಮಾಡಿ ನೋಡೋಣ ಹೇಗ್ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ಚೆನ್ನಾಗಿತ್ತು ಸಿಂಪಲ್ ಆಗಿ. ನಾನು ಇದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ತಿಂದಿದ್ದಾಯ್ತು. ಒಂದೇ ಒಂದ್ಸಲ ಈ ಥರ ಮಾಡಿ ನೋಡಿ. ನೀವೇನಾದ್ರು ಮಟನ್ ಗ್ರೇವಿ ಆಗಿರಲಿ, ಚಿಕನ್ ಗ್ರೇವಿ ಆಗಿರಲಿ ಮಾಡಿರ್ತೀರಲ್ಲ ಅವಾಗ ಮಾಡ್ಕೊಂಡು ತಿಂದು ನೋಡಿ ಸಖತ್ತಾಗಿರುತ್ತೆ. ಅದು ಏನಾದ್ರು ತಿನ್ನಲಿಲ್ಲ ಅಂದ್ರೆ ಮೊಸರು ಬಜ್ಜಿ ಮಾಡ್ಕೊಂಡು ಕೂಡ ತಿನ್ನಿ. ಸಖತ್ತಾಗಿ ಬಂದಿತ್ತು ಮಾತ್ರ ಸಿಂಪಲ್ ಆಗಿತ್ತು. ನಾವಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಂಗೆ ಊರಿಂದ ಅತ್ತೆ ಬಂದಿದ್ರು ಕೂಡ. ಅವ್ರನ್ನ ಕೂಡ ಕರ್ಕೊಂಬರಕ್ಕೆ ಹೋಗಿದ್ದೆ. ಹಂಗೆ ದೇವ್ರ ದರ್ಶನ ಕೂಡ ಮಾಡ್ಕೊಬಂದೆ. ಅವ್ರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ಅದಕ್ಕೆ ಹಾಸ್ಪಿಟ್ಲಿಗಂತ ಬಂದಿದ್ರು. ಸೊ ಅವ್ರನ್ನ ನಾನು ಕರ್ಕೊಬಂದೆ. ಅವ್ರಿಗೂ ಕೂಡ ಫುಡ್ ಹಾಕ್ಕೊಟ್ಟೆ. ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೆ ಅಲ್ಲಿ ದೇವ್ರ ದರ್ಶನ ಕೂಡ ಮಾಡ್ಕೊಬಂದೆ. ಇದಾಗಿತ್ತು ಇವತ್ತಿನ ಲಾಗ್. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಲಾಗ್‌ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆಂಡ್ ಬಾಯ್ ಬಾಯ್. ಹಂಗೆ ಮಕ್ಕಳು ಕೂಡ ಹೋಳಿ ಇತ್ತು ಅಂತೇಳಿ ಇಬ್ರು ಕೂಡ ಹೋಳಿ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಾರೆ. ಇವನಿಗೆ ಅವನು, ಅವಳಿಗೆ ಇವನು. ಇಬ್ರು ಎರ್ಚ್ಕೊಂಡು ಆಟ ಆಡಿದ್ದೇ ಆಯ್ತು.